ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಮತ್ತೆ ಚಿಕ್ಕಪೇಟೆ ಶಾಪಿಂಗು. ಸೊ ನಾನು ನಾಗಲಕ್ಷ್ಮಿ ಮತ್ತು ಸಹನ 3 ಜನ ಹೋದ್ವಿ. ಏನಂದರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಅದೊಂದು ರೀಸನ್ನು. ಪ್ಲಸ್ ನನಗೂ ಕೂಡ ಕೆಲವೊಂದು ಐಟಮ್ಸ್ ಬೇಕಿತ್ತು. ಸೊ ಅದರಿಂದ ನಾನು 15 ಡೇಸ್ ಮುಂಚೆನೇ ಹೋಗೋಣ ಅಂತ ಹೇಳಿದ್ದೆ. ಇಲ್ಲ, ನನಗೂ ಕೂಡ ಮಕ್ಳಿಗೆ ಸ್ಕೂಲ್ಗೆ ಸ್ವಲ್ಪ ಐಟಮ್ಸ್ ತರೋದಿದೆ, ಇಬ್ಬರು ಒಟ್ಟಿಗೆ ಹೋಗೋಣ ಅಂದರು. ಸ್ವಲ್ಪ ನಾವು ಹಾಗೇನೆ ಒಂದೊಂದಕ್ಕೂ ಹೋಗಲ್ಲ, ಒಂದೇ ಸಲ ಪ್ಲ್ಯಾನ್ ಮಾಡಿ ಇಬ್ರಿಗೂ ಏನು ಬೇಕು ಅದನ್ನು ನೋಡಿಕೊಂಡು ಹೋಗ್ತೀವಿ. ಸೊ ಹೋಗಿ ಈಗ ಸ್ಟಾರ್ಟ್ ಮಾಡಿದ್ದೀವಿ ಶಾಪಿಂಗು. ಸೊ ನಾನಿವಾಗ ಬೆಲ್ಟ್ ತೊಗೊತಾ ಇದ್ದೀನಿ. ತುಂಬ ದಿನದಿಂದ ಯೋಚನೆ ಮಾಡಿದ್ದೀನಿ, ತೊಗೊಳ್ಳಾ ಬೇಡವಾ ಅಂತ. ಏಕೆಂದರೆ ಆಲ್ರೆಡಿ ನನ್ನ ಹತ್ರ ನಿಜ ಹೇಳ್ಬೇಕಂದ್ರೆ ಒಂದು 5 ಇದೆ. ಪ್ಲೇನ್‌ದಾಗಿ ಒಂದಿದೆ. ಇದೇ ಥರ ಪ್ಲೇನಲ್ಲಿ ಸೆಂಟರಲ್ಲಿ ಒಂದು ಲಕ್ಷ್ಮಿ ಒಂದಿದೆ. ಅದನ್ನ ಬಿಟ್ಟು ಡಿಸೈನಾಗೆ ಕ್ಲಾತಲ್ಲಿ ಬರುತ್ತೆ, ಆ ಥರ ಟಾಪ್ಸು 2 ಇದೆ. ಒಂದು ಸಿಲ್ವರ್ ಮತ್ತು ಗೋಲ್ಡು. ಅದು ಬಿಟ್ಟು ಇವಾಗ ಸಿಲಿಕಾನ್ ಟೈಪಲ್ಲಿ ಬರುತ್ತೆ, ಒಂದು ಗೋಲ್ಡ್ ಮತ್ತು ಸಿಲ್ವರ್ ಅಂತ, ಅದರಲ್ಲಿ 2 ಇದೆ. ಅದು ಬಿಟ್ಟು ಬ್ಲ್ಯಾಕ್ 2 ಇದೆ. ಈ ಥರ ಎಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಬೆಲ್ಟ್‌ಗಳಿದ್ದಾವೆ. ಬಟ್ ಈ ಥರ ಡಿಸೈನ್ ಆಗಿರೋದು ಅಂದರೆ ಸ್ವಲ್ಪ ಆ್ಯಂಟಿಕಲ್ಲಿ ಗ್ರ್ಯಾಂಡಾಗಿರೋದಂಥವು ಇರಲಿಲ್ಲ. ಬೇಡ ಬೇಕು ಅಂತಲೇ ಇತ್ತು. 6 ಮಂತ್ಸಿಂದನೂ ನಾನು ಎಲ್ಲಾರು ಹೋಗಿದ್ದ ಕಡೆ ರೇಟ್ ಎಷ್ಟು ಅಂತ ವಿಚಾರಿಸ್ಕೊಂಡೇ ಇದ್ದೆ. ಫೈನಲಿ ಇಲ್ಲಿ ಸ್ವಲ್ಪ ನನಗೆ ಕಡಿಮೆ ಅನ್ನಿಸ್ತು. ಮತ್ತು ತೊಗೊಂಡ್ಬಿಡೋಣ ಆಗಿದ್ದಾಗಲಿ ಅಂದ್ಬಿಟ್ಟು ಮನ್ಸು ಮಾಡಿ ತೊಗೊಂಡ್ಬಿಟ್ಟೆ. ಸೊ ತೊಗೊಂಡ್ಮೇಲೆ ಅಮ್ಮ ದೇವ್ರ ಫೋಟೋ ತೊಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಅದರಿಂದ ರೇಟು ಜಯನಗರಲ್ಲಿ ಒಂದು ಸಲ ಕೇಳಿದ್ದಾರೆ. ಸೊ ಅಲ್ಲೂ ಕೂಡ ಒಂದು ಸಲ ಕೇಳು ಅಂದಿದ್ರು. ಅದಕ್ಕೆ ಇವಾಗ ಇಲ್ಲಿ ಬಂದು ಇಲ್ಲೂ ಕೂಡ ದೇವ್ರ ಫೋಟೋಸ್ ಕೇಳಿದ್ವಿ. ನೋಡೋಕೆ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಬರುತ್ತೆ. ಕುಂದಾನ್ ಡಿಸೈನೇ ಬೇರೆ ಅಮೌಂಟು, ನಾರ್ಮಲ್ ಸ್ಟೋನ್ದೇ ಬೇರೆ ಅಮೌಂಟು. ಈ ಥರ 2 ಥರ ಪ್ರೈಸ್ ವೇರಿಯೇಷನ್ ಇರುತ್ತೆ. ಕುಂದಾನ್ ಡಿಸೈನು ತುಂಬ ಚೆನ್ನಾಗಿದೆ. ನಿಜವಾದ ದೇವಸ್ಥಾನ ಇರುತ್ತೆ ಗೊತ್ತಾ, ದೇವಸ್ಥಾನದಲ್ಲಿ ಹೋಗಿ ನೋಡ್ತೀವಲ್ಲ ಹೆಂಗಿರುತ್ತೋ ಹಂಗಿತ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ಗೋಲ್ಡ್ ಫಿನಿಶಿಂಗ್ ಇರುತ್ತೆ. ಸೊ ಅದನ್ನು ರೇಟ್ ಕೇಳಿಕೊಂಡು ಅಮ್ಮನಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ನೆಕ್ಸ್ಟು ಇವಾಗ ರೈನಿ ಸೀಸನ್ ಅಲ್ವಾ, ಅಮಿತ್ ಸಹನ ಸ್ಕೂಲ್ಗೆ ಹೋಗ್ತಾರೆ, ಅವ್ನು ಟ್ಯೂಷನ್ ಕೂಡ ಹೋಗ್ತಾನೆ. ಅವಾಗ ಬ್ಯಾಗೆಲ್ಲ ನೆಂದೋಗುತ್ತಲ್ವ, ಅದರಿಂದ ರೈನ್ ಕೋಟ್ಸ್ ತೊಗೋತಿದ್ದಾಳೆ. ಸೊ ಹೀಗೆ ನಮ್ಮ ಶಾಪಿಂಗ್ ಎಲ್ಲ ನಡೀತಿದೆ. ಸೊ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಏನೇನು ತೊಗೋತೀನಿ ಅಂತ ಆದರೆ ಈ ವ್ಲಾಗಲ್ಲಿ ನೋಡಿಸ್ತೀನಿ. ಅಕಸ್ಮಾತ್ ಇದು ಲಾಂಗ್ ಆಯಿತು ಅಂತ ಅಂದರೆ ನಾನು ಶೂರ್ ನಿಮಗೆ ನೆಕ್ಸ್ಟ್ ಈಗ ಇನ್ನೊಂದು ವ್ಲಾಗ್ ಮಾಡೋದಿದೆ, ಆ ವ್ಲಾಗಲ್ಲಿ ಪಕ್ಕಾ ಹೇಳ್ತೀನಿ. ಚೆನ್ನಾಗಿದೆಯಲ್ಲ, ನೋಡೋಣ. ನಾನು ಈಸ್ಕೊಂಡು ಹೋಗಿದ್ದು ಬರಲಿಲ್ಲ. ಇದೇನು ಬೆಟ್ಟ ಇಲ್ಲ ಇಲ್ಲ ರೇಟ್ ಹಂಗಿಡ ಅಲ್ಲಿರೋ ರೇಟ್ ನಮ್ಮನ್ನು ಅಷ್ಟೇ. ಇದು ಸಿಲ್ಕೆ ಅಲ್ವಾ? ಇದು ಏನೇ ಮಾಡೋದು ಇದು ವೈಟ್ ಅಲ್ವಾ? ವೈಟ್ ಅಂತ ಪ್ಯೂರ್ ವೈಟ್ ಬರುತ್ತೆ. ಕೊಡ್ತೀನಿ, ನಾನು ಬೇರೆ ಕೊಡ್ತೀನಿ. ಸೀರೆ ತಂದಿರಲಿಲ್ಲ. ಹಾಂ ಬೋಲೋ ಸರ್. ಇದರಲ್ಲಿ ಯಾವ ಡಿಸೈನ್ ಇದೆ? ಅದು ಇಷ್ಟೇ ಆಗಲ್ಲ ಇದು. ಅಲ್ಲಿ ಡಿಸೈನ್ और भाई थोड़ा बैग ऊपर थोड़ा दिखाओ इधर मंजे. ಸರಿ, ಇದು ಕೊಡಿ. ಎಷ್ಟು 2 ಮೀಟರ್ 2 ಮೀಟರ್? ನನ್ನ ತೋರಿಸಿ ಸ್ವಲ್ಪ. ಇವಾಗ ಮುಕ್ಕಾಲು ಭಾಗ ಶಾಪಿಂಗ್ ಮುಗ್ದಿದೆ. ಸೊ ಇಲ್ಲಿ ಚಿಕ್ಕಪೇಟೆ ಬಿಟ್ಟು ಮುಂದೆ ಬರೋವಾಗ ಮೇನ್ ರೋಡಲ್ಲಿ ಈ ಕಡೆ ಒಳಗಡೆ ರೈಟ್ ಸೈಡಲ್ಲಿ ಒಂದು ಸ್ಯಾಂಡ್ವಿಚ್ ಗುರು ಅಂತ ಓಪನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. 3 ಮಂತ್ಸ್ ಆಯ್ತಂತೆ ಓಪನ್ ಮಾಡಿ. ನಾವು ಕಾರ್ನ್ದು ತೊಗೊಂಡಿದ್ವಿ ಸ್ಯಾಂಡ್ವಿಚು, 30 ರುಪೀಸು 2 ತೊಗೊಂಡ್ವಿ, ನಾನು ಮತ್ತು ನಾಗಲಕ್ಷ್ಮಿ. ಸಹನ ಬೇಡ ಅಂದ್ಲು, ಅವಳು ಮ್ಯಾಗಿ ತೊಗೋತೀನಿ ಅಂದ್ಲು. ಸೊ ತೊಗೊಂಡ್ಮೇಲೆ ತುಂಬ ಇಷ್ಟ ಆಗಿ ತಿರ್ಗಾ ಮತ್ತೆ ಇನ್ನೂ ಒಂದು ತೊಗೊಂಡು ನಾವಿಬ್ಬರು ತಿಂದಿದ್ದೀವಿ. ಅಷ್ಟು ಚೆನ್ನಾಗಿತ್ತು. ಸೊ ಗ್ರೀನ್ ಟೀ, ಗ್ರೀನ್ ಕಾಫಿ, ಜಿಂಜರ್ ಟೀ, ಕಾಫಿ, ಮಿಲ್ಕು, ಐಸ್ ಕ್ರೀಮ್ ಈ ಥರ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ಅಲ್ಲೊಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಇನ್ನು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳ್ತಿದ್ದೆ. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ.
ಎಷ್ಟು ಟೈಮ್ 5 ಇಸ್ಕೊಂಡು ಏನೇನು ಬೇಕು ಇಸ್ಕೊಂಡು ಬೇಕಾದ್ರೆ ತಗೊಳ್ಳಿ ಬಿಡು, ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಅಲ್ಲ ತಗೊಂಡವಳೆ ಅವು ಸಾಕು. ಜಾಮಿಟ್ರಿ ಬಾಕ್ಸ್ ಅದನ್ನು ಇಷ್ಟು ದೊಡ್ಡದು. ನಮ್ಗೆ ಇದೆಲ್ಲ ಇತ್ತೋ ಏನೋ ಗೊತ್ತಿರೋ ನಮ್ಮನ್ನ ಕರ್ಕೊಂಡೇ ಬರ್ತಾರಿಲ್ಲ ಬಿಡು. ಚೆನ್ನಾಗಿದಲ್ಲ, ಈಸಿ ಟು ಕ್ಯಾರಿ. ಒಪ್ಕೋತಾನ? ಅವನದೆಷ್ಟು ಎಷ್ಟು ಅವಂದು ಕೇಳು. ಹಾಂ ಅದು ಇರಲಿ ಡಾರ್ಕ್. ಇದೆಷ್ಟು ನೋಡಿ ಲಿಪ್ಸ್ಟಿಕ್ ಎರೇಸರ್ ಹೆಂಗಿದೆ. ರೀಫಿಲ್ ಕೊಡಿ ಈ ತರದ್ದು ಗೊತ್ತಾಗುತ್ತೆ ಪೆನ್ಸಿಲ್ ಏನಿದು ಗ್ಲೂ ಗನ್ ತಗೊಂಡಿದ್ದಲ್ಲ ನೀನು ಅವಾಗ. ಏನಮ್ಮ ಇದು? ಇದು ಇವಾಗಿಂದ ಟ್ರೆಂಡ್ ಬರ್ತೈತೆ ಅದು. ಇವಾಗ ಟ್ರೆಂಡಾ? ಮೀಶೋದಲ್ಲಿ ನೋಡಿಲ್ವಾ ಪೌಚ್ ತಗೊಂಡ್ರೆ ಈ ತರದ್ದು. ನಾನು ಇದನ್ನೆಲ್ಲ ಚೆಕ್ ಮಾಡಲ್ವಲ್ಲ, ಅದಕ್ಕೆ ನೋಡಲ್ಲ. ಇದು ಸ್ಟ್ರಾಂಗ್ ಪೆನ್ಸಿಲ್, ಎಷ್ಟೇ ಕಟ್ ಮಾಡಿದ್ರು ಕಟ್ ಆಗಲ್ಲ. ಇವಳು ಒಂದೇ ಅರ್ಜೆಂಟಲ್ಲಿ ಇದ್ಲು, ಯಾವಾಗ ಓಪನ್ ಮಾಡ್ತೀನಿ ಅಂತ ಫೈನಲಿ ಓಪನ್ ಮಾಡ್ತಿದ್ದಾಳೆ. ಏನಮ್ಮ ಅದು? ಏನಿದು? ಏನಿದು? ಪಾಸ್ವರ್ಡ್ 1 to 5 ಈಸಿಯಾಗಿ ಕೊಟ್ಟಿದ್ದಾರಲ್ಲ. ನಂಬರ್ ಹೇಳಿದೆ. ಹ್ಞೂ ಅದು ಓಕೆ. ಓಪನ್ ಆಗುತ್ತೆ ಈಗ? ಆಗ್ತಿಲ್ವಾ? ಇನ್ನೂ ಒಂದು ನಂಬರ್ ಇರ್ಬೇಕಲ್ಲ ನೋಡು. ಅದೆಲ್ಲ ಗೌರ್ಮೆಂಟ್ ಬುಕ್ಸು. ಆಗ್ತಿಲ್ವಾ? ನೋಡು ಕರೆಕ್ಟಾಗಿ ಓಪನ್ ಮಾಡು. ವಾ, ನೆಕ್ಸ್ಟ್ ಅಲ್ಲೊಂದು ಪಾಸ್ವರ್ಡ್ ಇದೆ ನೋಡಿ ಮೇಲ್ಗಡೆ. 2 3 5 ಅಲ್ವಾ? ಅದೇ ಇಲ್ಲಿಗೆ ತೋರಿಸ್ತೀನಿ. 2 3 ಅದು ಹಾಕಿದ್ರೆ ಅದ್ರೊಳಗೆ ಏನೇನೋ ಐಟಮ್ಸ್ ಇಡ್ಬೋದಲ್ಲ. ನೀನೊಂದು ತೋರಿಸ್ತೀನಿ. ಮಿರರ್ ಬೇರೆ ಇರುತ್ತಾ? ಅಳಿಸ್ಬೋದಾ? ಶಿ ಸೋ ಹ್ಯಾಪಿ. ಇದು ಬಿಡು ಅಮ್ಮ, ನಿನ್ ಚಾಬಿಟ್ರಿ ಬಾಕ್ಸ್ ನೋಡ್ಸಮ್ಮ. ಎಷ್ಟು ಗೊತ್ತಾ ದುಡ್ಡು? ಅದು ಸುಮ್ಮನೆ ಗೆಸ್ ಮಾಡಿ ಹೇಳ್ಬೇಡ ಅಮ್ಮ. ಅಲ್ಲ ನೋಡ್ಸಮ್ಮ ಅದನ್ನ. ಅವಳ ದುಡ್ಡೇ ಅಂದ್ರೆ ನೀನು ವಾಪಸ್ ನೀನು ಕೊಡ್ತೈತಾನೆ ಅವಳಿಗೆ ಸಾಲ. ಹಾಂ ನೋಡ್ಸಮ್ಮ ಅದನ್ನ. ನೋಡ್ಸು ಸಾಕು ಡ್ರಾ ಮಾಡಿದ್ದು. ಅದು ಪಾರ್ಟ್ 1, ಅದು ಸೋಷಿಯಲ್ ಸೈನ್ಸ್, ಇದು ಸೋಷಿಯಲ್ ಸೈನ್ಸೇ. ಬಂದಂತೆ ಸೂಪರ್ ಮ್ಯಾನ್ ಅಂತ ಅಮಿತು. ಅದಕ್ಕೆ ಅಮಿತಿದ್ದು ಸೂಪರ್ ಮ್ಯಾನು. ಅಮ್ಮ ತೆಗಿಯಮ್ಮ ಅದು ಏನು ಇದು? ಅದ್ರ ಕೂಡ ತಿನ್ನೋದು, ಅದನ್ನ ಹೊಡೆದ್ಬಿಟ್ಟು. ಅದು ಒಳ್ಳೇದೇನೆ, ಡ್ರೈ ಫ್ರೂಟೇನೆ ಅದು. ಇಲ್ಲ ಹಂಗೆ ತಿನ್ಬೋದು, ಹಂಗೆ ತಿನ್ನೋದು ಒಳಗಡೆ ಬೀಜ ಇರುತ್ತೆ. ಅಮ್ಮ ಅದು ಬರೀ ಎಷ್ಟು ಬರೆದ್ರೂ ಖಾಲಿ ಆಗಲ್ಲ ಒಂದೇ ಪೆನ್ಸಿಲು. ಇವಾಗ ಸ್ವಲ್ಪ ನೋಡ್ಸಿದ್ದೀನಿ ಏನೇನು ತೊಗೊಂಡ್ವಿ ಅಂದ್ಬಿಟ್ಟು. ಫುಲ್ ನೋಡ್ಸೋಕ್ಕಾಗಿಲ್ಲ. ಈಗ ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ನಮ್ಮ ರಾಯೇಶ್ವರಮ್ಮ ಬಂದು ನನ್ನ ಬ್ಲೌಸ್ಗೆ ಹೇಗೆ ಸ್ಟಿಚ್ ಮಾಡಿಸ್ಬೇಕು ಏನು ಎತ್ತ ಅಂತ
ಅವರೇ ನನಗೆ ಐಡಿಯಾ ಕೊಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೋಡಿ. ಇನ್ನು ಮಿಕ್ಕಿದ್ದನ್ನೆಲ್ಲ ನಾನು ಡೀಟೇಲಾಗಿ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಏನೇನು ತೊಗೊಂಡಿದ್ದೀನಿ, ಎಲ್ಲಿ ತೊಗೊಂಡಿದ್ದೀನಿ, ಸೊ ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ನಾನು ಗ್ರೂಪ್ ರಿಸ್ಟ್ಗೆ ಏನೇನು ತೊಗೊಂಡಿದ್ದೀನಿ ಎಲ್ಲ ನಾನು ನಿಮ್ಗೆ ನೋಡಿಸ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ. ಆ ಕಡೆನೂ ಆ ಕಡೆ ಚೆನ್ನಾಗಿರಲ್ಲ. ನೀನು ಹಾಕಿದ್ರೆ ಫುಲ್ಲು ಹಾಕವ್ರೆ ಅವರು ದೇವಂತಿ. ನೀನು ಹಾಕು ಅಂದರೆ ಹಾಕ್ತಿಲ್ಲ, ಹಾಕಲ್ಲ. ಕೋಣಿಸ್ತಿದ್ದೇನೆ, ಇಲ್ಲಿ ಕೋಣಿಸ್ತಿದ್ದೇನೆ, ಇಲ್ಲಿ ಕೋಣಿಸ್ತಿದ್ದೇನೆ. ಎಲ್ಲ ಕಡೆ ಹಾಕಿದ್ರೆ ಗ್ರೌಂಡ್ ಹೆಂಗೆ ಚೆನ್ನಾಗೈತೆ. ನೀನೆಲ್ಲ ಎಲ್ಲೆಲ್ಲಿ ಹಾಕ್ಬೇಕಂತ ಹೇಳ್ಕೊಡು, ನಾನು ಅಲ್ಲಿ ಹಾಕ್ತೀನಿ. ಅಲ್ಲಿ ಬಟ್ಟೆ ಎಲ್ಲ ಐತೆ ಹೊಲಿಯಕ್ಕೆ. ಇಲ್ಲಿ ಬಟ್ಟೆ ಇದು ಸೈಡ್ಗೆ ಐತಲ್ಲ ಬಲ್ಲ ಚೆನ್ನಾಗಿ ತಿಂತಾರೆ ಹಿಂಗೆ ಹಾಕೊಂಡು. ಇದೇ ಸಾಕಾ? ಅಲ್ಲ, ಒಂದೊಂದು ವಿಕೆಟ್ ಹೋದ್ರೂ ಪಟಾಕಿ ಹೊಡಿತಾವ್ರೆ. ಹೌದು, ಇಲ್ಲ ಬಿಡಪ್ಪ, ನಮ್ದೇ ಈ ಸಲ. ಹೌದಾ? ನಿಮಗೆ RCB ಅಂತ ಡೌಟ ಇನ್ನು ಅವ್ರಿಗೆಲ್ಲದು ಸಾಧ್ಯನೇ ಇಲ್ಲ. ಅವ್ರ ನೋಡಿ ಅದು ನಾನು ಏನು 6 ಹೊಡೆದ್ರು ಪರವಾಗಿ, ಅಷ್ಟೇ ವೇಸ್ಟ್ ಬಿಡಪ್ಪ, ಅಷ್ಟೇ ಹೋಯ್ತು. ಇರೋ ಹೋಗಿ ಹೊಡ್ಕೊಳೋ, 6 ಹೊಡ್ಕೊಳೋ. ಮುಗೀತ್ ಹತ್ತು ಬಿಡ್. ಗೆದ್ದಾಯ್ತು. ನಾನು ಹೇಳಿಲ್ಲಪ್ಪ ಗೆದ್ದೇ ಗೆಲ್ತಾರೆ ಅಂತ. ಅಯ್ಯೋ, ಪಟಾಕಿ ನೋಡಿ ಹೆಂಗ್ ಹೊಡಿತವ್ರೆ. ಎಲ್ಲಿ ನಮ್ಮ ಮಾವ ಫುಲ್ ಹ್ಯಾಪಿ. ಅಪ್ಪ ನಾಳೆ ನನ್ಗೆ ಏನು ಕೊಡಿಸ್ತೀರಾ? ಅಪ್ಪ ನಾಳೆ ನನ್ಗೆ ಏನು ಕೊಡಿಸ್ತೀರಾ? ಕಬಾಬ್ ಪಕ್ಕ. ನಮ್ಮ ಮಾವ ಫುಲ್ ಹ್ಯಾಪಿ, ನಾವು ಹ್ಯಾಪಿ. ಪ್ರಿಯಾ, ಈ ಸಲ ಕಪ್ ನಮ್ದೆ. ಸೊ ನಾನು ಯೂಶ್ವಲಿ ಮ್ಯಾಚ್ ಕ್ರಿಕೆಟ್ ಏನೂ ನೋಡಲ್ಲ. ಮದುವೆಗೆ ಮುಂಚೆ ವರ್ಲ್ಡ್ ಕಪ್ನ ನಮ್ಮ ಅಪ್ಪನ ಜೊತೆ ನೋಡ್ತಾ ಇದ್ದೆ. ನಾನು ನಮ್ಮಪ್ಪ ಫ್ರೆಂಡ್ಸ್ ಥರ ಇದ್ವಿ. ಸೊ ವರ್ಲ್ಡ್ ಕಪ್ ಮಾತ್ರ ನೋಡಿದ್ದೀವಿ. ನಾನು ನಮ್ಮಪ್ಪ ನೋಡುವಾಗ ಒಂದ್ಸಲ ವರ್ಲ್ಡ್ ಕಪ್ ವಿನ್ ಆಗಿತ್ತು, ಅದು ನನಗೆ ಚೆನ್ನಾಗಿ ನೆನಪಿದೆ. ಅದಾದಮೇಲೆ ಆಫ್ಟರ್ ಮ್ಯಾರೇಜ್ ನಾನು ಕ್ರಿಕೆಟೇ ನೋಡಲ್ಲ. ಹಸ್ಬೆಂಡ್ ಕೂಡ ಸ್ವಲ್ಪ ಕಡಿಮೆನೇ ನೋಡ್ತಾರೆ, ಬಟ್ ತುಂಬ ಕಡಿಮೆ. ಮಾವಂಗೆ ತುಂಬ ಇಷ್ಟ, ಎಲ್ಲ ಮ್ಯಾಚು ನೋಡ್ತಾರೆ. RCB ಅಂತಲ್ಲ, ಇಂಡಿಯಾ ಮ್ಯಾಚ್ ಆಗ್ಬೋದು, ಬೇರೆ ಟೀಮ್ದೆಲ್ಲ ನೋಡ್ತಾರೆ. ಬಟ್ ಅವತ್ತಿನ ದಿನ ಏನೋ ಗೊತ್ತಿಲ್ಲ, ನನಗೆ ಪಾಸಿಟಿವ್ ಎನರ್ಜಿ ಬಂತು, ನೋಡಬೇಕಂತ ಫೀಲ್ ಆಯಿತು. ಹಸ್ಬೆಂಡ್ ಬೇರೆ ನೈಟ್ ಶಿಫ್ಟ್ ಇತ್ತು, ಅವರು ಆಫೀಸಲ್ಲೇ ಕುತ್ಕೊಂಡು ನೋಡಿದ್ದಾರೆ. ಬಟ್ ನಾನು ಬಿಡ್ದಿರ ನಮ್ಮ ಮಾವನ ಜೊತೆ ಕುತ್ಕೊಂಡು ನಾನು ಫುಲ್ ಮ್ಯಾಚ್ ನೋಡಿದೆ. ನಮ್ಮ ಮಾವ ಗೆಲ್ತಾರ, ನೀನು ಹೇಳಮ್ಮ, ಗೆಲ್ತಾರ ಹೇಳಮ್ಮ ಅಂದರು. ಪಕ್ಕ ಗೆಲ್ತಾರಪ್ಪ ಅಂದೆ. ಬಟ್ ಸಮ್ ಮೂಮೆಂಟಲ್ಲಿ ನಿಜ ಹೇಳ್ತೀನಿ, ಡೌಟ್ ಅನ್ನೋ ಥರ ಕೂಡ ಫೀಲ್ ಆಯಿತು. ತುಂಬ ಜನಕ್ಕೆ ಅನಿಸಿದೆ. ಬಟ್ ಆಮೇಲೆ ಅವರು ಪಿಕಪ್ ಆದರು, ವಿನ್ ಆದರು. ಸೊ ಕಂಗ್ರ್ಯಾಚುಲೇಷನ್ಸ್ RCB.